ನಮ್ಮ ಗುರುವಾದ ಪತ್ರಿ ಸಾರಿಗೆ ಮನಸ್ಫೂರ್ತಿಯಾಗಿ ನಮಸ್ಕರಿಸ್ತಾ, ನನ್ನ ಹೆಸರು ಭವಾನಿ ಅಂತ. ನಾವು ಧ್ಯಾನಕ್ಕೆ ಬಂದು ಇವಾಗ ಒಂದು 5 ವರ್ಷ ಆಗ್ತೈತೆ. ಅಂದರೆ ಧ್ಯಾನಕ್ಕೆ ಬರ್ಲಿದ್ದು ಮುಂಚೆ ನಾನು ಭಾಳ ದುಃಖದಲ್ಲಿದ್ದೆ. ನಾನು ಧ್ಯಾನಕ್ಕೆ ಬಂದಮೇಲೆ ಸ್ವಲ್ಪ ಏನಾನ ನೆಮ್ಮದಿ ಸಿಕ್ತಪ್ಪ ಅಂದರೆ ಈ ಧ್ಯಾನದಲ್ಲಿ ಮಾತ್ರ ನನಗೆ ಸಿಕ್ಕಿದ್ದು. ಭಾಳ ದುಃಖ ಅಂದರೆ ಭಾಳ ದುಃಖದಲ್ಲೇ ನಾನಿದ್ದೆ. ಎಲ್ಲ ವ್ಯವಹಾರಗಳು ಮಾಡ್ತಾ ಎಲ್ಲ ಇದು ಮಾಡಿದ್ರೆ ಕೂಡ ಭಾಳ ದುಃಖದಲ್ಲೇ ಇದ್ದೆ ನಾನು. ಆದರೆ ಧ್ಯಾನಕ್ಕೆ ಬಂದಮೇಲೆ ಸ್ವಲ್ಪ ನೆಮ್ಮದಿ, ಮನಃಶಾಂತಿ, ಒಂದು ಖುಷಿ ಏನಾನ ಸಿಕ್ಕೈತಪ್ಪ ಅಂದರೆ ನನಗೆ ಧ್ಯಾನದಲ್ಲೇ. ಎಷ್ಟೋ ಧ್ಯಾನ ಸಾಧನೆ ಮಾಡ್ಬೇಕಂತ ನಾನು ಎಷ್ಟೆಷ್ಟೋ ಗಂಟೆಗಳು ಧ್ಯಾನ ಮಾಡಿದೆ, ಆದರೂ ಕೂಡ ನನಗೆ ನೆಮ್ಮದಿ ಅಂತೂ ಅಸ್ಸಲು ಸಿಗ್ತಿದ್ದಿಲ್ಲ. ನಾನು ಇಷ್ಟು ಧ್ಯಾನ ಮಾಡಿದ್ರೆ ಕೂಡ ಎದಕ್ಕಪ್ಪ ನನ್ನಲ್ಲಿ ನೆಮ್ಮದಿ ಇಲ್ಲ ಅಂತ ನನ್ನಷ್ಟಿಗೆ ನಾನೇ ಕ್ವಶನ್ ಹಾಕ್ಯಂತಿದ್ದೆ. ಆದರೆ ಒಂದ್ಸಲಿ ಧ್ಯಾನದಲ್ಲಿ ಕುಂತಲ್ಲಿ ನನಗೆ ಒಂದೇ ಮೆಸೇಜ್ ಬಂದಿದ್ದು, ಇದೊಂದೇ ಸಾಧನೆ ಅಲ್ಲ ನೀನು ಮಾಡ್ಬೇಕಾಗಿರೋದು, ನೀನು ಧ್ಯಾನ ಪ್ರಚಾರ ಮಾಡ್ಬೇಕು ಅಂತ ನನಗೊಂದು ಮೆಸೇಜ್ ಬಂದಾಗ ಅದು ಧ್ಯಾನ ಪ್ರಚಾರ ಮಾಡ್ಬೇಕಂದ್ರೆ ಹೆಂಗೆ ಮಾಡ್ಬೇಕಂಬೋದು ನನಗೆ ಗೊತ್ತಿಲ್ಲ. ನಾನು ನಮ್ಮ ಬಗ್ಲಾಗ ಅಲ್ಲಿ ಇಲ್ಲಿ ಧ್ಯಾನ ಮಾಡೋರ ತಲೆ ಕೂಡ ಅಂತಿದ್ದೆ, ನಾವೆಲ್ಲ ಹೋಗಿ ಪ್ರಚಾರ ಮಾಡೋಣ್ರ ಅಂತಂದ್ರೆ, ಪ್ರಚಾರ ಅಂದರೆ ಒಂದು ವೆಹಿಕಲನ್ನು ಇರಬೇಕು ಹೋಗಾಕ, ಮತ್ತು ವೆಹಿಕಲ್ ಇಲ್ಲ ಏನಿಲ್ಲ, ಎತ್ತಾಗಂತ ಹೋಗಿ ನಾವು ಪ್ರಚಾರ ಮಾಡೋದಂತ ಹೇಳ್ತಾ ಇದ್ರು. ಆದರೆ ಅದೇ ಟೈಮ್ನಲ್ಲಿ ಸರ್ವಜ್ಞ ಪಿರಮಿಡ್ನಲ್ಲಿ ವಾರ್ಷಿಕೋತ್ಸವ ಇತ್ತು. ಹನುಮಂತ ಸಾರವ್ರು ಬಂದಿದ್ರು. ಅವರು ಯಾರನ್ನ ನೀವು ಪ್ರಚಾರ ಮಾಡೋರಿದ್ರೆ ಮತ್ತು ನಮ್ಮ ವೆಹಿಕಲ್ ಬರ್ತೈತೆ, ನೀವೆಲ್ಲರೂ ಒಂದು ಗ್ರೂಪ್ ಆಗಿ ನೀವೆಲ್ಲ ಹೋಗಿ ಪ್ರಚಾರ ಮಾಡ್ಬೋದು ಅಂತ ಹೇಳಿದರು. ಆದರೆ ಅದೇ ಒಂದು ಒಳ್ಳೆ ಅವಕಾಶ ಅಂತಂದು ನಮ್ಮ ಟೀಮ್ ಎಲ್ಲ ನಾವೆಲ್ಲ ಧ್ಯಾನಿಗಳು ಇಲ್ಲ ಬಂದಂಥ ಎಲ್ಲ ಮಾಸ್ಟರ್ಸ್ ಸ್ವಲ್ಪ ಜನ ಎಲ್ಲರೂ ಬಂದು ಮತ್ತು ನಾವೆಲ್ಲ ಹೋಗಿ ನಾವು ಪ್ರಚಾರ ಭಾಳ ಅದ್ಭುತವಾಗಿ ಆ ಲಾಕ್ಡೌನ್ ಟೈಮ್ನಲ್ಲಿ ಭಾಳ ಅದ್ಭುತವಾಗಿ ಪ್ರಚಾರ ಮಾಡಿ ಎಷ್ಟೋ ಊರುಗಳಲ್ಲಿ ಕೂಡ ನಾವು ಮಂಡಲ ಧ್ಯಾನದಲ್ಲಿ ಕೂಡ ಒಂದು 41 ದಿವಸ ಧ್ಯಾನಗಳು ಕೂಡ ಇಟ್ಕೊಂಡಿದ್ದು, ಮತ್ತು ಅಲ್ಲಿ ಕೂಡ ರ್ಯಾಲಿ ಮಾಡಿದ್ದು, ಹಿಂಗೆ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇದ್ವಿ. ಆದರೆ ನನ್ನ ಮಕ್ಕಳು ಕೂಡ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ಕೂಡ ಭಾಳ ಧ್ಯಾನ ಮಾಡ್ತಾರೆ, ಮತ್ತು ನಮ್ಮಮ್ಮ ಕೂಡ ಧ್ಯಾನ ಮಾಡ್ತಾಳೆ. ಮತ್ತು ನಾವೇನಪ್ಪ ಅಂತಂದರೆ ನಾವೇನು ಧ್ಯಾನಕ್ಕೆ ಬಂದು ಇದರಲ್ಲಿ ಎಷ್ಟು ಸಂತೋಷ ಎಷ್ಟು ನೆಮ್ಮದಿಯಾಗಿ ಇದೀವೋ ಅದು ಪ್ರತಿಯೊಬ್ಬರಿಗೆ ತಿಳಿಸ್ಬೇಕಂಬೋದೇ ನಮ್ಮ ಆಸೆ. ಅದೇ ಥರನೇ ನಾವು ಇಷ್ಟೋ ಅಷ್ಟೋ ಏನಾನ ತಿಳಿಸ್ತೀವಪ್ಪ ಅಂದರೆ ನಮ್ಮ ಮನೆ ಹತ್ರ ಯಾರೇ ಬರಲಿ ನಾವು ಧ್ಯಾನದ ಬಗ್ಗೆ ಹೇಳ್ತೀವಿ. ಧ್ಯಾನದ ಬಗ್ಗೆ ಹೇಳೋದಲ್ಲ ಅಂತ ಒಂದು 10 ನಿಮಿಷ 20 ನಿಮಿಷ ಕೂಡ ಧ್ಯಾನಕ್ಕೆ ಕುಂದಿರಿಸಿ ಧ್ಯಾನ ಮಾಡಿಸ್ತೀವಿ. ಅವರಿಗೆ ಎಷ್ಟು ಸಂತೋಷ ಆಗ್ತದೋ ಅದಕ್ಕಿಂತ ಹೆಚ್ಚಾಗಿ ನನಗೆ ಸಂತೋಷ ಆಗ್ತಿರ್ತೈತೆ. ಯಾಕಂದರೆ ಏದೋ ನಾವು ಹೇಳಿದ ಮಾತಿಗೆ ಒಂದು 10 ನಿಮಿಷ ಒಂದು 5 ನಿಮಿಷ ನಮ್ಮ ಮನೇಲಿ ಕುಂತ್ಕೊಂಡು ಧ್ಯಾನ ಮಾಡ್ತಾರಲ್ಲ, ಅದು ನನಗೆ ಭಾಳ ಸಂತೋಷ ಅನಿಸ್ತೈತೆ. ಅದಕ್ಕಾಗಿ ಪ್ರತಿಯೊಬ್ಬರು ನಾವು ಧ್ಯಾನ ಒಂದೇ ಮಾಡೋದಲ್ಲ, ಪ್ರತಿಯೊಬ್ಬರು ಧ್ಯಾನದ ಬಗ್ಗೆ ಇನ್ನೊಬ್ಬರಿಗೆ ತಿಳಿಸಿ ಅವ್ರ ಹತ್ರ ಕೂಡ ನಾವು ಧ್ಯಾನ ಮಾಡಿಸಿ, ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ, ಅವ್ರ ಆತ್ಮ ನೆಮ್ಮದಿಯಾಗಿದ್ದರೆ ನಮ್ಮ ಆತ್ಮ ನೆಮ್ಮದಿಯಾಗಿದ್ದಂಗೆ. ಅದಕ್ಕೆ ಪ್ರತಿಯೊಬ್ಬರು ಧ್ಯಾನ ಮಾಡಬೇಕು, ಪ್ರತಿಯೊಬ್ಬರು ಪ್ರಚಾರ ಮಾಡ್ಬೇಕಂತ ನಾನು ಮನಸ್ಫೂರ್ತಿಯಾಗಿ ಎಲ್ಲರಿಗೆ ತಿಳಿಸ್ತಾ ಇದ್ದೀನಿ. ನಮ್ಮದು ಅಂದ್ರಾಳ್ ಸರ. ನನ್ನ ಹೆಸರು ಅಂಪಮ್ಮ ಅಂತ. ನಾವು ಇಲ್ಲಿ ಇದ್ದಿಲ್ಲ, ಧ್ಯಾನ ಮಾಡ್ಬೇಕಾದ್ರೆ ನಮ್ಮೂರಲ್ಲಿದ್ವಿ. ನಮ್ಮ ಊರಾಗ 2 ಪಿರಮಿಡ್ ಇದ್ವು. ನಾನು 3 ಟೈಮ್ ಓದ್ತಿದ್ದೆ ಸರ್. ನಮ್ಮವ್ರು ಮನ್ಯಾಗ ಓದಿದ್ರು, ನನ್ನ ಕರ್ಕೊಂಡು ಹೋಗಂತ ಕೇಳಿದೆ. ಅವ್ರು ಕರ್ಕೊಂಡು ಹೋಗ್ರಲ್ಲ. ಒಂದು 4 ದಿವಸ ಬಿಟ್ಟು ನಾನೇ ಅವ್ರ ಹಿಂದೆ ಹೋಗ್ಬಿಟ್ಟೆ. ಅವಾಗ್ಲಿದ್ದ ಧ್ಯಾನ ಅಂಬೋದು ಅಂಬೋದು ನನಗೆ ಗೊತ್ತಿದ್ದಿಲ್ಲ. ಅವರು ಹೆಂಗೆ ಕುಂತ್ಕೊಂತಾರ ಏನು ಅದು ಏನು ಅಂತ ಕೇಳಿದ್ರೆ ಹಿಂಗ ಅಂತ ಹೇಳ್ಕೊಟ್ರು. ಅವಾಗ್ಲಿದ್ದ ನಾನು ಧ್ಯಾನ ಮಾಡ್ಬೇಕಲ್ಲ, ಇದರಿಂದ ಏನೈತಿ ಅಂತೇಳಿ ಅಂತ ಅವಾಗ್ಲಿದ್ದ ನಾನು ಧ್ಯಾನ ಮಾಡ್ಕೆ ಅಂತ ಅಲ್ಲೇ ಒಂದು 3 ವರ್ಷ ಮಾಡಿದೆ ಸಾರು. ಒಂದು ದಿವಸ ಶ್ರೀಕೃಷ್ಣ ಪರಮಾತ್ಮ ಕಂಡ, ಕರೆಕ್ಟಾಗಿ ಬಂದ. ಒಂದು ದಿವಸ ಈ ಹಿಂದೆ ಚಕ್ರ ಐತಲ್ಲ, ಹಿಂದೆ ಬಂದು ನಿಂತ್ಕೊಂಡಿತ್ತು. ನಾವು ರಾತ್ರಿ 3 ಗಂಟೆಗೆ ಹೋಗ್ತಿದ್ವಿ ಸಾರು ಧ್ಯಾನ ಮಾಡಕ್ಕೆ. ಬೆಳಗ್ಗೆ ಮುಂಜಾನೆ 3 ಗಂಟೆಗೆ ಹೋಗಿ 6 ಗಂಟೆಗೆ ಬರ್ತಿದ್ವಿ. ಮತ್ತು 11ವರೆಗೆ ಹೋಗಿ 11 ಗಂಟೆಗೆ ಹೋದವರು 12ವರೆಗೆ ಬರ್ತಿದ್ವಿ. ಮತ್ತು ಸಾಯಂಕಾಲ 7ವರೆಗೆ ಹೋದವರು 8ವರೆಗೆ ಬರ್ತಿದ್ವಿ. ಅದರಂತೆ ನನಗೆ ಎನಿ ಟೈಮು ಧ್ಯಾನಕ್ಕೇ ಇನ್ನು ಫುಲ್ಲು ಧ್ಯಾನಕ್ಕೆ ಹೋದಂಗಲ್ಲ, ನನಗೆಲ್ಲ ಸ್ವಲ್ಪ ಅನುಭವ ಆಗಿಬಿಡ್ತು. ಇದು ಏನು ಅಂಬೋದು ಎಲ್ಲ ಗೊತ್ತಾಗ್ತಾ ಬಂತು. ಎಷ್ಟೊತ್ತು ಬೇಕಾದರೂ ಕುತ್ಕೊಂಡ್ರು ಕೂಡ ಮನಸ್ಸು ಪ್ರಶಾಂತವಾಗಿ, ಮನಸ್ಸು ಎಷ್ಟು ಸಂತೋಷ, ಇನ್ನು ಯಾವುದೂ ಬೇಕಾಗಿಲ್ಲ ಅನ್ನಿಸ್ತಲ್ಲ, ಆ ಥರ ನಾವು ಧ್ಯಾನ ಮಾಡಿ ತಿರ್ಗಿ ಆಮೇಲೆ ಅವರು ನೀನು ಬೇಸ್ ಧ್ಯಾನ ಮಾಡ್ತೀವಿ ನೀನು ಬಾಮ್ಮ ಅಂತ ಮನೆಗೆ ಬಂದು ಕರ್ಕೊಂಡು ಹೋಗ್ತಿದ್ರು.
ಧ್ಯಾನ ಮಾಡ್ಲಿಕ್ಕ ನನಗಿನ್ನ ಮನಸ್ಸು ಯಾವುದ್ರ ಮೇಲೇನೂ ಇಷ್ಟ ಇಲ್ಲ. ಊಟನೂ ಹೊಟ್ಟೆ ತುಂಬಿದಂಗೆ ಆತತ್ ಸರ್. ಅಷ್ಟು ಆನಂದವಾಗಿ, ಸಂತೋಷವಾಗಿ, ಪ್ರಶಾಂತವಾಗಿ ಏನು ಕೆಲಸ ಮಾಡಿದ್ರು ಅಷ್ಟು ಮಹೇಶ್ ಮಾಡ್ತಿದ್ದೆ. ಇಲ್ಲಿ ಮತ್ತೆ ತಿರ್ಗಾ ಈ ಕಡೆ ಬಂದೆ, ಈ ಊರಿಗೆ ಬಂದೆ. ನಾವು ಈ ಊರಾಗೆ ಇದ್ದಿದ್ದು, ಮತ್ತೆ ಈ ಊರಿಗೆ ಬಂದೆ. ಇಲ್ಲಿ ಬಂದಾಗಲಿದ್ದ ಇಲ್ಲಿನೂ ಐತಿ ಬಿಡು ಅಂತೇಳಿ ಇಲ್ಲಿಗೆ ನನಗೆ ಕೆಲಸ ಯಾವಾಗ ಇರಕ್ಕಲ್ಲ ಅವಾಗೆಲ್ಲ ಬಂದು ಧ್ಯಾನ ಮಾಡಕ್ಕೆ ಬರ್ತಿದ್ದೆ. ಒಂದು ದಿವಸ ನಮ್ಮ ಹುಡುಗಿಗೆ ಆರಾಮಿದ್ದಿಲ್ಲ, 24 ಗಂಟೆ ಟೈಮ್ ಇಟ್ಟಿದ್ರು. ನನಗೆ ಒಂದು ಕರೆಕ್ಟಾಗಿ ಒಂದು ಗೊತ್ತಿತ್ತು. ಇದು ಏನು ಗೊತ್ತಿತ್ತಂದ್ರೆ, ಆ ಹುಡುಗಿಗೆ 24 ಗಂಟೆ ಟೈಮ್ ಡಾಕ್ಟ್ರ್ ಇಟ್ಟಿದ್ರೆ ನಾನು ಹೋಗಿ ಪಿರಿಮಿಡ್ಯಾಗ ಎಷ್ಟೋ ಜನ ಕುಂತಿರ್ತಾರ, ಅಲ್ಲಿ ಹೋಗಿ ಧ್ಯಾನ ಮಾಡಿಸಿದ್ರೆ ಆಕೆ ಬೇಷ್ ಆತಾಳ ಅಂಬೋದೊಂದು ಮನಸ್ಸು ನನಗೆ ಅನಿಸ್ತು. ಅನಿಸಿದ ಮೇಲೆ ಅವ್ರನ್ನ ಆಸ್ಪತ್ರೆಲಿದ್ದ ಬಂದ ಮೇಲೆ, ಏನಮ್ಮ ನಾನು ಹೋಗಿ ಪಿರಿಮಿಡಿಗೆ ಹೋಗಿ ಧ್ಯಾನ ಮಾಡಿಸ್ತೇನೆ ಅಂತ ಕೇಳಿದೆ. ಏನಂತ ಮಾಡಿಸ್ತೀಯಕ್ಕ, ಹೋಗು ಅಂತ ಕಳಿಸಿದ್ರು. ಬಂದೆ ಸರ್, ಇಲ್ಲಿ ಧ್ಯಾನ ಮಾಡ್ತಿದ್ರು. ಇಲ್ಲಿ ಕೇಳಿದೆ, ನಾವು ಆ ಹುಡುಗಿ ಹೆಸರಲ್ಲಿ ಧ್ಯಾನ ಮಾಡ್ರಿ ಅಂತ ಕೇಳಿದೆ. ಇರಲಿ, ಎಲ್ಲರನ್ನ ಮಾಸ್ಟರ್ಗಳೆಲ್ಲ ಮಾಡ್ತೀವ ಅಂತ ಮಾಡಿದರು. ಆ ಉಸಿರು ಅಂಬೋದು, ಉಸಿರಿಗೆ ಉಸಿರು ಟಚ್ ಆಗಿ ಆಯಮ್ಮ ಬೇಸ್ ಆತಾಳ ಅಂಬೋದು ನನಗೆ ಗ್ಯಾರಂಟು ಇತ್ತು ಸರ್. ಅದಕ್ಕೆ ಇಲ್ಲಿ ಬಂದು ನಾವು ಧ್ಯಾನ ಮಾಡಿಸಿದ್ವಿ. ಆಕೆ ಬೇಷ್ ಆದ್ಲು. ನಾನು ಹುಡುಗಿ ಸಣ್ಣ ವಯಸ್ಸು, 13 ವರ್ಷ 12 ವರ್ಷ ಇದ್ದು. ಆಕೆ ಗ್ಯಾರಂಟಿ ಕೊಟ್ಟಿದ್ದಿಲ್ಲ, ನನಗೆ ಗ್ಯಾರಂಟಿ ಇತ್ತು ಸರ್. ಬೇಷ್ ಆತಾಳ, ಅದು ಉಸಿರು ಅಂಬೋದು ಅದು ಒಳಗೆ ಕಲೆಕ್ಷನ್ ಆಗಿ ಆಕೆ ಬೇಸ್ ಆತಾಳ ಅಂಬೋದು ನನ್ನ ಮನಸ್ಸಿನಾಗ ಇತ್ತು. ಅಲ್ಲಿಗೆ ಹೋಗ್ಲೇನೆ ಬೇಕಂತ ಓಡಿ ಬಂದೆ. ಆಸ್ಪತ್ರೆಯಿಂದ ಬಂದಾಕೆ ಇಲ್ಲಿ ಧ್ಯಾನ ಮಾಡಿಸಿದ್ವಿ. ಆಕೆ ಬೇಷ್ ಆದ್ಲು. ನನಗಂತೂ ಧ್ಯಾನ ಮಾಡಿದರೆ ಮಾತ್ರ ಮನಸ್ಸು ಬೇಷ್ ಇರ್ತತೆ. ಧ್ಯಾನ ಮಾಡಲಿಲ್ಲ ಅಂದ್ರೆ ಪ್ರಶಾಂತವಾಗಿರಕ್ಕಲ್ಲ. ನಾವೇನು ಜಪ ತಪ ಮಾಡಿದ್ರು ಕೂಡ ಇದರಕ್ಕೆ ಹೋಗ್ಬಿಡ್ತದೆ ಸರ್. ನಾವು ಜಪ ತಪ ಮಾಡ್ತೀವಿ, ನಾವು ಗುರುಮಕ್ಕಳಾಗಿವಂತ. ನಾನೇನು ಮಾಂಸ ಅದು ಇದು ಏನು ತಿನ್ಬೇಕಲ್ಲ, ಯಾವಾಗೆ ಏನೂ ಇಲ್ಲ, ನಾನು ಯಾವುದೂ ಇಲ್ಲ. ಇದೇ ಧ್ಯಾನದಾಗ ಅದ್ರಾಗ ನಾವು ಮಾಡ್ತಾ ಇದ್ದೀವಿ ಸರ್. ನಾವು ಸ್ವಾಮಿ ದೇವ್ರು ಅಂತೆಲ್ಲ ಮಾಡ್ತಾ ಇದ್ವಿ. ಇದ್ರಾಗೆಲ್ಲನೂ ಅನುಭವ ಆಗೈತೆ ಸರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.